ಹಾಯ್, ಬಹುತೇಕ ವಿದ್ಯಾರ್ಥಿಗಳು ಡಾಕ್ಟರ್ ಅಂದರೆ MBBS ಮಾತ್ರ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಪ್ರಾಣಿಗಳ ಚಿಕಿತ್ಸೆ, ಅವುಗಳ ಆರೋಗ್ಯ ಕ್ಷೇತ್ರದಲ್ಲೂ ಡಾಕ್ಟರ್ ಆಗುವ ಅವಕಾಶ ಇದೆ. ಈ ಕೋರ್ಸ್ ಯಾವುದು ಅಂತ ಗೊತ್ತಾ ನಿಮಗೆ? BVSc ಆ್ಯಂಡ್ AH ಅಂದರೆ ಬ್ಯಾಚುಲರ್ಸ್ ಆಫ್ ವೆಟರ್ನರಿ ಸೈನ್ಸಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡರಿ. ಇಂದು ಭಾರತದಲ್ಲಿ ವೆಟರ್ನರಿ ಡಾಕ್ಟರ್ಸ್ಗಳಿಗೆ ತುಂಬ ಬೇಡಿಕೆ ಇದೆ. ಡೈರಿ ಇಂಡಸ್ಟ್ರಿ ಆಗಿರ್ಬೋದು, ಪೌಲ್ಟ್ರಿ ಫಾರ್ಮಿಂಗ್ ಇರ್ಬೋದು, ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ಬೋದು, ಪೆಟ್ ಕ್ಲಿನಿಕ್ಸ್ ಇರ್ಬೋದು, ಈ ಥರ ಮುಂತಾದ ಕ್ಷೇತ್ರದಲ್ಲಿ ವೆಟರ್ನರಿ ಡಾಕ್ಟರ್ಸ್ಗಳಿಗೆ ತುಂಬಾ ಡಿಮಾಂಡ್ ಇದೆ. ಹಾಗಾದರೆ ಬನ್ನಿ, ಈ ಕೋರ್ಸ್ಗೆ ಯಾರು ಎಲಿಜಿಬಲ್ ಇದ್ದಾರೆ ಹಾಗೂ ಯಾವ ಕಾಲೇಜಸ್ ಇದೆ ಕರ್ನಾಟಕದಲ್ಲಿ ಮತ್ತು ಅಡ್ಮಿಷನ್ ಪ್ರೋಸೆಸ್ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಕೋರ್ಸ್ಗೆ ಬೇಕಾಗಿರುವಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಚೆಕ್ ಮಾಡೋಣ. ಸೆಕೆಂಡ್ PUC ಅಥವಾ ಕ್ಲಾಸ್ 12ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಸಲ್ಲಿ ಪಾಸ್ ಆಗಿರಬೇಕು ಮತ್ತು KEA ಅವರು ನಡೆಸುವಂಥ KCET ಎಕ್ಸಾಮನ್ನು ತಗೊಂಡಿರಬೇಕು. ಎರಡನೇದಾಗಿ ಈ ಕೋರ್ಸ್ಗೆ ಹೇಗೆ ಅಡ್ಮಿಷನ್ ತಗೊಳ್ಳೋದು ಅಂತ. KEA ಅವರು ನಡೆಸುವಂಥ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುವ ಮೂಲಕ ನೀವು ಈ ಕೋರ್ಸಿಗೆ ಅಡ್ಮಿಷನ್ ತಗೊಳ್ಬೇಕಾಗುತ್ತೆ. ಮೂರನೇದು, ಕರ್ನಾಟಕದಲ್ಲಿರುವ ಕಾಲೇಜಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಒಟ್ಟು 6 ವೆಟರ್ನರಿ ಕಾಲೇಜಸ್ಗಳಿದೆ. ಈ ಎಲ್ಲ 6 ಕಾಲೇಜಸ್ ಗೌರ್ಮೆಂಟ್ ಕಾಲೇಜಸ್ಗಳಾಗಿದೆ. ಮೊದಲನೇದಾಗಿ ವೆಟರ್ನರಿ ಕಾಲೇಜ್ ಬ್ಯಾಂಗ್ಳೂರ್, ವೆಟರ್ನರಿ ಕಾಲೇಜ್ ಹಾಸನ್, ಶಿವಮೊಗ್ಗ, ಬೀದರ್, ಗದಗ್ ಮತ್ತು ಬೆಳಗಾವಿಯಲ್ಲಿ ಈ ಕಾಲೇಜಸ್ಗಳು ಲೊಕೇಟ್ ಆಗಿದೆ. ನಿಮಗೆ ಈ ಕಾಲೇಜಸ್ಗಳ ಕಟ್ ಆಫ್ ಹಾಗೂ ಫೀಸ್ ಸ್ಟ್ರಕ್ಚರ್ ಬೇಕಾಗಿದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫೀಸ್ ಅಥವಾ ಕಟ್ ಆಫ್ ಎಂದು ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ಸಂಪೂರ್ಣ ಮಾಹಿತಿ ಇರುವ PDF, ಅದರಲ್ಲಿ ನಿಮಗೆ ಈ ಕಾಲೇಜಸ್ಗಳ ಫೀಸ್ ಸ್ಟ್ರಕ್ಚರ್ ಮತ್ತು ರೌಂಡ್ ವೈಸ್ ಕಟ್ ಆಫ್ಗಳ ಸಂಪೂರ್ಣ ಮಾಹಿತಿ ಇದೆ. ಇದನ್ನು ನಾವು ನಿಮಗೆ ಡೈರೆಕ್ಟಾಗಿ ತಲುಪಿಸ್ತೀವಿ. KCET ಕೌನ್ಸಿಲಿಂಗ್, ಕಾಲೇಜ್ ಸೆಲೆಕ್ಷನ್, ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಡೌಟ್ಸ್ ಇದ್ದಲ್ಲಿ ನಮ್ಮ ಎಕ್ಸ್ಪರ್ಟ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೂ KEA ಅಥವಾ KCET ಕೌನ್ಸಿಲಿಂಗ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.